ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಉದ್ಧವನು ವೃಂದಾವನಕ್ಕೆ ಭೇಟಿ ಕೊಟ್ಟ ವಿಚಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಉದ್ಧವನು ಶ್ರೀಕೃಷ್ಣನನ್ನು ನೋಡಲು ದ್ವಾರಕೆಯಿಂದ ಬಂದನು. ತನ್ನ ಗುರುವಿನ ಮನೆಯಿಂದ ಹಿಂದಿರುಗಿದ ಶ್ರೀಕೃಷ್ಣನಿಗೆ ತನ್ನ ಅತ್ಯಂತ ಪ್ರೀತಿಯ ಗೆಳೆಯ ಉದ್ಧವನನ್ನು ಕಂಡು ಸಂತೋಷವಾಯಿತು. ವೃಂದಾವನದ ನಿವಾಸಿಗಳ ವಿರಹವೇದನೆಯನ್ನು ಶಮನ ಮಾಡಲು ಅವನ ಮೂಲಕ ಒಂದು ಸಂದೇಶವನ್ನು ಕಳುಹಿಸಲು ಶ್ರೀಕೃಷ್ಣನು ಬಯಸಿದನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಯೇ ಯಥಾ ಮಾಂ ಪ್ರಪದ್ಯಂತೆ, ಶ್ರೀಕೃಷ್ಣನು ವಿಶೇಷವಾಗಿ ಸ್ಪಂದಿಸುವಂತಹವನು. ಭಕ್ತಿಪೂರ್ವಕ ಸೇವೆಯಲ್ಲಿ ಭಕ್ತನ ಮುನ್ನಡೆಗೆ ಅನುಗುಣವಾಗಿ ಅವನು ಸ್ಪಂದಿಸುತ್ತಾನೆ. ಕೃಷ್ಣನಿಂದ ದೂರವಾದ ಗೋಪಿಯರು ದಿನದಲ್ಲಿ 24 ಗಂಟೆಗಳ ಕಾಲವು ಅವನನ್ನೇ ಸ್ಮರಿಸುತ್ತಿದ್ದರು. ಅವರು ಅವರೆಲ್ಲರಿಂದ ದೂರವಿದ್ದಂತೆ ಕಂಡರೂ ಕೃಷ್ಣನು ಸದಾ ಗೋಪಿಯರನ್ನು, ಮಾತೆ ಯಶೋದೆಯನ್ನು, ನಂದ ಮಹಾರಾಜನನ್ನು ಮತ್ತು ವೃಂದಾವನದ ನಿವಾಸಿಗಳನ್ನು ಕುರಿತು ಯೋಚಿಸುತ್ತಿದ್ದನು. ಅವರ ಅಲೌಕಿಕ ದುಃಖವು ಅವನಿಗೆ ಅರ್ಥವಾಯಿತು. ಆದುದರಿಂದ ಅವನು ಕೂಡಲೇ ಅವರನ್ನು ಸಮಾಧಾನಪಡಿಸಲು ಉದ್ಧವನೊಂದಿಗೆ ಒಂದು ಸಂದೇಶವನ್ನು ಕಳುಹಿಸಲು ಬಯಸಿದನು. ವೃಷ್ಣಿವಂಶದಲ್ಲಿ ಬಹು ಉನ್ನತನಾದವನು, ಸ್ವಲ್ಪ ಹೆಚ್ಚು ಕಡಿಮೆ ಕೃಷ್ಣನಿಗೆ ಸಮಾನನಾದವನು ಎಂದು ಉದ್ಧವನನ್ನು ವರ್ಣಿಸಲಾಗಿದೆ. ಅವನು ಬಹು ಆಪ್ತಮಿತ್ರ, ಸ್ವರ್ಗಲೋಕಗಳ ಗುರುವು ಆಚಾರ್ಯರೂ ಆದ ಬೃಹಸ್ಪತಿಯ ಶಿಷ್ಯನಾದ್ದರಿಂದ ಅವನು ಬಹು ಬುದ್ಧಿವಂತ ಮತ್ತು ಯಾವುದೇ ಸಂಗತಿಯಲ್ಲಿ ಶೀಘ್ರವಾಗಿ ತೀರ್ಮಾನ ಮಾಡಬಲ್ಲವನು. ಅವನು ಬಹು ಧೀಮಂತನು. ಉದ್ಧವನನ್ನು ಬಹುವಾಗಿ ಪ್ರೀತಿಸುವ ಗೆಳೆಯನಾಗಿ ಶ್ರೀಕೃಷ್ಣನು ವೃಂದಾವನದಲ್ಲಿ ಅನುಷ್ಠಾನದಲ್ಲಿದ್ದ ಬಹು ಉನ್ನತವಾದ ಹರ್ಷೋನ್ಮಾದದ ಭಕ್ತಿಪೂರ್ವಕ ಸೇವೆಯನ್ನು ಅಧ್ಯಯನ ಮಾಡಲು ಅವನನ್ನು ಕಳುಹಿಸ ಬಯಸಿದನು. ಉದ್ಧವನು ಭೌತಿಕ ಶಿಕ್ಷಣದಲ್ಲಿ ಬಹು ಉನ್ನತಿಯನ್ನು ಸಾಧಿಸಿದ್ದನು. ಅವನು ಬೃಹಸ್ಪತಿಗಳ ಶಿಷ್ಯನೇ ಆದರೂ ಕೃಷ್ಣನನ್ನು ಅತ್ಯಂತವಾಗಿ ಪ್ರೀತಿಸುವುದು ಹೇಗೆ ಎನ್ನುವುದನ್ನು ಗೋಪಿಯರಿಂದ ಮತ್ತು ವೃಂದಾವನದ ನಿವಾಸಿಗಳಿಂದ ಕಲಿಯಬೇಕು. ವೃಂದಾವನದ ನಿವಾಸಿಗಳನ್ನು ಸಮಾಧಾನಗೊಳಿಸಲು ಒಂದು ಸಂದೇಶದೊಡನೆ ಉದ್ಧವನನ್ನು ವೃಂದಾವನಕ್ಕೆ ಕಳುಹಿಸಿದ್ದು ಉದ್ಧವನಿಗೆ ಶ್ರೀಕೃಷ್ಣನು ತೋರಿಸಿದ ವಿಶೇಷ ಕೃಪೆ. ಶ್ರೀಕೃಷ್ಣನ ಹೆಸರು ಹರಿ. ಹೀಗೆಂದರೆ ಶರಣಾಗತ ಆತ್ಮಗಳ ಎಲ್ಲ ದುಃಖಗಳನ್ನು ತೊಡೆದು ಹಾಕುವವನು. ಗೋಪಿಯರು ಸಾಧಿಸಿದ್ದ ಉನ್ನತ ರೀತಿಯ ಪೂಜೆಗಿಂತ ಉತ್ತಮವಾದ ಪೂಜೆಯು ಯಾವುದೇ ಕಾಲದಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ. ಗೋಪಿಯರ ದುಃಖದ ವಿಷಯದಲ್ಲಿ ಬಹು ಆತಂಕಗೊಂಡ ಶ್ರೀಕೃಷ್ಣನು ಉದ್ಧವನೊಡನೆ ಮಾತನಾಡಿ ವೃಂದಾವನಕ್ಕೆ ಹೋಗುವಂತೆ ಅವನನ್ನು ಬಹು ಸೌಜನ್ಯದಿಂದ ಕೇಳಿಕೊಂಡನು. ಉದ್ಧವನ ಕೈಗಳನ್ನು ಕುಲುಕುತ್ತಾ ಶ್ರೀಕೃಷ್ಣನು ಹೀಗೆ ಹೇಳಿದನು: ಮೃದು ಸ್ವಭಾವದ ಗೆಳೆಯನಾದ ಉದ್ಧವನೇ, ದಯವಿಟ್ಟು ಕೂಡಲೇ ವೃಂದಾವನಕ್ಕೆ ಹೋಗಿ ನನ್ನ ತಂದೆ ತಾಯಿಯರಾದ ನಂದ ಮಹಾರಾಜನಿಗೂ ಯಶೋಧಾದೇವಿಗೂ ಮತ್ತು ಗೋಪಿಯರಿಗೂ ಸಮಾಧಾನ ಹೇಳಲು ಪ್ರಯತ್ನಿಸು. ಬಹು ರೋಗಗ್ರಸ್ತರಾದಂತೆ ಅವರು ತೀವ್ರ ದುಃಖದಲ್ಲಿದ್ದಾರೆ. ಹೋಗಿ ಅವರಿಗೊಂದು ಸಂದೇಶವನ್ನು ಕೊಡು. ಅವರ ಯಾತನೆಯು ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗುತ್ತದೆ ಎಂದು ಆಶಿಸುತ್ತೇನೆ. ಗೋಪಿಯರು ಸದಾ ನನ್ನ ಯೋಚನೆಯಲ್ಲಿಯೇ ತನ್ಮಯರಾಗಿರುತ್ತಾರೆ. ನಾನು ಬೇಗನೆ ಅವರ ಬಳಿಗೆ ಹಿಂದಿರುಗುತ್ತೇನೆ ಎಂದೇ ಅವರು ಜೀವವನ್ನು ಹಿಡಿದಿಟ್ಟುಕೊಂಡಿದ್ದಾರೆ. ಶ್ರೀಕೃಷ್ಣನು ಈ ರೀತಿಯಾಗಿ ವಿನಂತಿಸಿದಾಗ ಉದ್ಧವನು ಕೂಡಲೇ ರಥದಲ್ಲಿ ವೃಂದಾವನಕ್ಕೆ ಹೊರಟು ಈ ಸಂದೇಶವನ್ನು ಕೊಂಡೊಯ್ದನು. ಅವನು ಸಂಜೆಯ ಹೊತ್ತಿಗೆ ವೃಂದಾವನವನ್ನು ಸಮೀಪಿಸಿದನು. ಆಗ ಗೋವುಗಳು ಹುಲ್ಲುಗಾವಲಿನಿಂದ ಹಿಂದಕ್ಕೆ ಬರುತ್ತಿದ್ದವು. ಗೋಧೂಳಿಯು ಉದ್ಧವನನ್ನು, ಅವನ ರಥವನ್ನು ಮುಸುಕಿತು. ಹಾಲಿನಿಂದ ಅತಿ ಭಾರವಾದ ಕೆಚ್ಚಲುಗಳೊಡನೆ ಹಾಲು ಕೊಡಲು ಗೋವುಗಳು ಕರುಗಳ ಹಿಂದೆ ಹೋಗುತ್ತಿದ್ದವು. ಇಡೀ ವೃಂದಾವನ ನಾಡು ಬಿಳಿಯ ಹಸುಗಳು ಮತ್ತು ಅವುಗಳ ಕರುಗಳಿಂದ ತುಂಬಿ ಹೋದದ್ದನ್ನು ಉದ್ಧವನು ಕಂಡನು. ಗೋಕುಲದಲ್ಲೆಲ್ಲ ಗೋವುಗಳು ಅತ್ತಿತ್ತ ಓಡಾಡುತ್ತಿದ್ದವು. ಹಾಲು ಕರೆಯುವ ಶಬ್ದವು ಅವನಿಗೆ ಕೇಳಿಸಿತು. ವೃಂದಾವನದಲ್ಲಿ ಪ್ರತಿ ಮನೆಯನ್ನು ಸೂರ್ಯದೇವ ಮತ್ತು ಅಗ್ನಿದೇವರ ಪೂಜೆಗಾಗಿ ಮತ್ತು ಅತಿಥಿಗಳು, ಗೋವುಗಳು, ಬ್ರಾಹ್ಮಣರು ಮತ್ತು ದೇವತೆಗಳ ಸ್ವಾಗತಕ್ಕಾಗಿ ಅಲಂಕರಿಸಿದ್ದರು. ಪ್ರತಿ ಮನೆಯಲ್ಲಿಯೂ ದೀಪವಿತ್ತು ಮತ್ತು ಪವಿತ್ರಗೊಳಿಸುವುದಕ್ಕಾಗಿ ಧೂಪವಿತ್ತು. ವೃಂದಾವನದಲ್ಲೆಲ್ಲ ಸೊಗಸಾದ ಹೂಮಾಲೆಗಳು, ಹಾರಾಡುವ ಪಕ್ಷಿಗಳು ಮತ್ತು ದುಂಬಿಗಳ ಝೇಂಕಾರ. ಸರೋವರಗಳ ತುಂಬ ಕಮಲಪುಷ್ಪಗಳು, ಬಾತುಕೋಳಿಗಳು ಮತ್ತು ಹಂಸಗಳು. ಉದ್ಧವನು ನಂದ ಮಹಾರಾಜನ ಮನೆಯನ್ನು ಪ್ರವೇಶಿಸಿದನು. ಅವನನ್ನು ವಾಸುದೇವನ ಪ್ರತಿನಿಧಿ ಎಂದು ನಂದ ಮಹಾರಾಜನು ಸ್ವಾಗತಿಸಿದನು. ನಂದ ಮಹಾರಾಜನು ಅವನನ್ನು ಪೀಠದಲ್ಲಿ ಕುಳ್ಳಿರಿಸಿ ಕೃಷ್ಣ ಮತ್ತು ಬಲರಾಮ ಮತ್ತು ಮಥುರೆಯಲ್ಲಿ ತಮ್ಮ ಸಂಸಾರದ ಇತರರ ಸಂದೇಶಗಳನ್ನು ಕೇಳಲು ಅವನ ಪಕ್ಕದಲ್ಲಿ ಕುಳಿತನು. ಉದ್ಧವನು ಶ್ರೀಕೃಷ್ಣನ ಆಪ್ತಮಿತ್ರ. ಆದ್ದರಿಂದ ಅವನು ಒಳ್ಳೆಯ ಸಂದೇಶಗಳನ್ನೇ ತಂದಿರಬೇಕು ಎಂದು ಅರ್ಥ ಮಾಡಿಕೊಂಡು, ಪ್ರಿಯ ಉದ್ಧವ, ನನ್ನ ಗೆಳೆಯ ವಸುದೇವನು ಸಂತೋಷವಾಗಿದ್ದಾನೆಯೇ? ಈಗ ಅವನಿಗೆ ಕಂಸನ ಸೆರೆಮನೆಯಿಂದ ಬಿಡುಗಡೆಯಾಗಿದೆ.
ಅವನು ಈಗ ತನ್ನ ಸ್ನೇಹಿತರೊಡನೆ ಮತ್ತು ಮಕ್ಕಳಾದ ಕೃಷ್ಣ ಮತ್ತು ಬಲರಾಮರೊಡನೆ ಇದ್ದಾನೆ. ಆದ್ದರಿಂದ ಅವನು ಬಹು ಸಂತೋಷದಲ್ಲಿ ಇರಬೇಕು. ಅವನ ಮತ್ತು ಅವನ ಯೋಗಕ್ಷೇಮದ ವಿಷಯವನ್ನು ತಿಳಿಸು. ಅತ್ಯಂತ ಪಾಪಿ ರಾಕ್ಷಸನಾದ ಕಂಸನು ಸತ್ತಿದ್ದು ನಮಗೆ ಸಂತೋಷ. ಅವನಿಗೆ ಯಾವಾಗಲೂ ಯದುವಂಶವನ್ನು ಕಂಡರೆ, ತನ್ನ ಸ್ನೇಹಿತರು ಮತ್ತು ಬಂಧುಗಳನ್ನು ಕಂಡರೆ ಅಸೂಯೆ. ಅವನ ಪಾಪಕರ್ಮಗಳಿಂದಾಗಿ ಅವನು ತನ್ನ ಸಹೋದರರೊಂದಿಗೆ ನಿರ್ನಾಮವಾಗಿದ್ದಾನೆ. ಕೃಷ್ಣನು ತನ್ನ ತಂದೆ ತಾಯಿಯರನ್ನು, ವೃಂದಾವನದಲ್ಲಿನ ತನ್ನ ಸ್ನೇಹಿತರನ್ನು, ಸಂಗಾತಿಗಳನ್ನು ಸ್ಮರಿಸಿಕೊಳ್ಳುತ್ತಾನೆಯೇ ಎಂದು ಹೇಳು. ವೃಂದಾವನದಲ್ಲಿನ ತನ್ನ ಗೋವುಗಳು, ತನ್ನ ಗೋಪಿಯರು, ತನ್ನ ಗೋವರ್ಧನಗಿರಿ, ತನ್ನ ಹುಲ್ಲುಗಾವಲುಗಳನ್ನು ಜ್ಞಾಪಿಸಿಕೊಳ್ಳಲು ಅವನಿಗೆ ಇಷ್ಟವಿದೆಯೇ? ಅಥವಾ ಈಗ ಅವನು ಎಲ್ಲವನ್ನೂ ಮರೆತು ಬಿಟ್ಟಿದ್ದಾನೆಯೇ? ಉನ್ನತ ನಾಸಿಕ ಮತ್ತು ಕಮಲದಂತಹ ಕಣ್ಣುಗಳಿರುವ ಅವನ ಸುಂದರ ಮುಖವನ್ನು ನಾವು ಮತ್ತೆ ಕಾಣುವಂತೆ ಅವನು ವೃಂದಾವನಕ್ಕೆ ತನ್ನ ಸ್ನೇಹಿತರು ಮತ್ತು ನಂಟರ ಬಳಿಗೆ ಬರುವ ಸಾಧ್ಯತೆ ಇದೆಯೇ? ಅವನು ನಮ್ಮನ್ನು ಕಾಡುಗಿಚ್ಚಿನಿಂದ ರಕ್ಷಿಸಿದ್ದು, ಯಮುನಾ ನದಿಯಲ್ಲಿನ ಕಾಳಿಯ ಸರ್ಪದಿಂದ ರಕ್ಷಿಸಿದ್ದು, ಇತರ ರಾಕ್ಷಸರಿಂದ ರಕ್ಷಿಸಿದ್ದು, ಇವುಗಳನ್ನು ಸ್ಮರಿಸಿಕೊಂಡು ಇಷ್ಟೊಂದು ಅಪಾಯಗಳಿಂದ ನಮ್ಮನ್ನು ಪಾರು ಮಾಡಿದುದಕ್ಕಾಗಿ ಅವನಿಗೆ ನಾವು ಎಷ್ಟು ಋಣಿಗಳು ಎಂದು ಯೋಚಿಸುತ್ತೇವೆ. ಪ್ರಿಯ ಉದ್ಧವ, ಕೃಷ್ಣನ ಸುಂದರ ಮುಖವನ್ನು, ಕಣ್ಣುಗಳನ್ನು ಮತ್ತು ವೃಂದಾವನದಲ್ಲಿ ಅವನ ವಿವಿಧ ಚಟುವಟಿಕೆಗಳನ್ನು ಕುರಿತು ಯೋಚಿಸಿದಾಗ ನಾವು ಎಷ್ಟು ಭಾವಪರವಶರಾಗುತ್ತೇವೆ ಎಂದರೆ ನಾವು ಏನನ್ನೂ ಮಾಡದೆ ಕುಳಿತು ಬಿಡುತ್ತೇವೆ. ಕೃಷ್ಣನನ್ನು, ಅವನ ನಗುವನ್ನು, ಅವನು ನಮ್ಮತ್ತ ನೋಡುವುದನ್ನು ಕುರಿತು ಯೋಚಿಸುತ್ತೇವೆ. ಯಮುನಾ ನದಿಯ ಮತ್ತು ವೃಂದಾವನದ ಇತರ ಸರೋವರಗಳ ತೀರಕ್ಕೆ ಅಥವಾ ಗೋವರ್ಧನಗಿರಿಗೆ ಅಥವಾ ಹುಲ್ಲುಗಾವಲಿಗೆ ಹೋದಾಗ ಕೃಷ್ಣನ ಹೆಜ್ಜೆ ಗುರುತುಗಳು ಇನ್ನೂ ನೆಲದ ಮೇಲೆ ಇರುವುದನ್ನು ಕಾಣುತ್ತೇವೆ. ಅವನು ಮತ್ತೆ ಮತ್ತೆ ಆ ಸ್ಥಳಗಳಿಗೆ ಹೋಗುತ್ತಿದ್ದ. ಆದುದರಿಂದ ಅವನು ಅಲ್ಲಿ ಆಟವಾಡುತ್ತಿದ್ದುದನ್ನು ಸ್ಮರಿಸಿಕೊಳ್ಳುತ್ತೇವೆ. ಅವನ ರೂಪವು ನಮ್ಮ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುತ್ತಲೇ ನಾವು ಅವನ ಯೋಚನೆಗಳಲ್ಲಿ ಮುಳುಗಿಬಿಡುತ್ತೇವೆ. ಆದುದರಿಂದ ಕೃಷ್ಣ ಮತ್ತು ಬಲರಾಮರು ಭೂಮಿಯ ಮೇಲೆ ಕೆಲವು ಕಾರ್ಯಗಳನ್ನು ಸಾಧಿಸಲು ಸಾಮಾನ್ಯ ಬಾಲಕರಂತೆ ನಮ್ಮ ಮುಂದೆ ಕಾಣಿಸಿಕೊಂಡ ಸ್ವರ್ಗದ ಪ್ರಮುಖ ದೇವತೆಗಳೇ ಇರಬೇಕು ಎಂದು ನಾವು ಯೋಚಿಸುತ್ತೇವೆ. ಕೃಷ್ಣನ ಜಾತಕವನ್ನು ಸಿದ್ಧಪಡಿಸುವಾಗ ಗರ್ಗಮುನಿಗಳು ಇದೇ ಮಾತನ್ನು ಹೇಳಿದ್ದರು. ಕೃಷ್ಣನು ಮಹಾಪುರುಷನಲ್ಲದೇ ಇದ್ದರೆ 10,000 ಆನೆಗಳ ಬಲವಿದ್ದ ಕಂಸನನ್ನು ಕೊಲ್ಲುವುದು ಹೇಗೆ ಸಾಧ್ಯವಾಯಿತು? ಕಂಸನಲ್ಲದೆ ಮಹಾಮಲ್ಲರಿದ್ದರು. ದೈತ್ಯಗಜ ಕುವಲಯಾಪೀಡವಿದ್ದಿತು. ಸಿಂಹವು ಸಾಮಾನ್ಯ ಪ್ರಾಣಿಯನ್ನು ಕೊಲ್ಲುವಂತೆ ಅವನು ಈ ಎಲ್ಲ ಪ್ರಾಣಿಗಳನ್ನು, ರಾಕ್ಷಸರನ್ನು ಸುಲಭವಾಗಿ ಕೊಂದನು. 3 ತಾಳೆ ಮರಗಳನ್ನು ಜೋಡಿಸಿದ್ದ ದೊಡ್ಡ ಭಾರವಾದ ಧನಸ್ಸನ್ನು ಒಂದು ಕೈಯಲ್ಲಿ ತೆಗೆದುಕೊಂಡು ಅದನ್ನು ಕೃಷ್ಣನು ಮುರಿದನು ಎನ್ನುವುದು ಎಷ್ಟೊಂದು ಆಶ್ಚರ್ಯಕರವಾದ ಸಂಗತಿ. ಸತತವಾಗಿ 7 ದಿನಗಳ ಕಾಲ ಹೀಗೆ ಗೋವರ್ಧನಗಿರಿಯನ್ನು ಒಂದು ಕೈಯಲ್ಲಿ ಎತ್ತಿ ಹಿಡಿದದ್ದನೆಂಬುದು ಎಷ್ಟೊಂದು ಆಶ್ಚರ್ಯಕರ. ಪ್ರಲಂಬಾಸುರ, ಧೇನುಕಾಸುರ, ಅರಿಷ್ಟಾಸುರ, ತೃಣಾವರ್ತ ಮತ್ತು ಬಕಾಸುರರಂತಹ ರಾಕ್ಷಸರನ್ನೆಲ್ಲ ಅವನು ಕೊಂದಿದ್ದಾನೆ ಎನ್ನುವುದು ಎಷ್ಟೊಂದು ಆಶ್ಚರ್ಯಕರ. ಅವರು ಎಷ್ಟು ಬಲಶಾಲಿಗಳಾಗಿದ್ದರು ಎಂದರೆ ಸ್ವರ್ಗಲೋಕಗಳಲ್ಲಿನ ದೇವತೆಗಳೂ ಅವರಿಗೆ ಭಯಪಡುತ್ತಿದ್ದರು. ಆದರೆ ಕೃಷ್ಣನು ಸುಲಭವಾಗಿ ಅವರನ್ನು ಕೊಂದು ಹಾಕಿದನು. ಉದ್ಧವನ ಮುಂದೆ ಶ್ರೀಕೃಷ್ಣನ ಅಸಾಧಾರಣ ಕಾರ್ಯಗಳನ್ನು ವರ್ಣಿಸುತ್ತಾ ಕ್ರಮೇಣ ನಂದ ಮಹಾರಾಜನು ಭಾವಪರವಶನಾದನು. ಅವನಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ತಾಯಿ ಯಶೋದೆಯಾದರೋ ಗಂಡನ ಪಕ್ಕದಲ್ಲಿ ಕುಳಿತು ಮಾತನಾಡದೆ ಕೃಷ್ಣನ ಬಾಲಲೀಲೆಗಳನ್ನು ಕೇಳಿದಳು. ಅವಳು ಒಂದೇ ಸಮನೆ ಅಳುತ್ತಿದ್ದಳು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಕುರಿತು ಯೋಚಿಸಿ ನಂದ ಮಹಾರಾಜನು, ಯಶೋದೆಯು ಇಷ್ಟೊಂದು ಭಾವಪರವಶರಾದದ್ದನ್ನು ನೋಡಿ ಮತ್ತು ಕೃಷ್ಣನಲ್ಲಿ ಅವರ ಅತಿಶಯ ಪ್ರೇಮವನ್ನು ತಾನೂ ಅನುಭವಿಸಿ ಉದ್ಧವನು ಭಾವಪರವಶನಾದನು. ಉದ್ಧವನು ಈ ರೀತಿಯಾಗಿ ಹೇಳಿದನು: ಪ್ರಿಯ ತಾಯಿ ಯಶೋದೆ, ನಂದ ಮಹಾರಾಜ, ನೀವಲ್ಲದೆ ಬೇರೆ ಯಾರೂ ಇಂತಹ ದಿವ್ಯಾನಂದದಲ್ಲಿ ಧ್ಯಾನ ಮಾಡಲಾರರು. ಆದುದರಿಂದ ನೀವು ಮನುಷ್ಯರಲ್ಲೆಲ್ಲ ಅತ್ಯಂತ ಗೌರವಾರ್ಹರು. ಬಲರಾಮ ಮತ್ತು ಕೃಷ್ಣರು ಯಾರಿಂದ ಬ್ರಹ್ಮಾಂಡವೇ ಹೊರಸೂಸುತ್ತಿದೆಯೋ ಆ ಮೂಲ ದೇವೋತ್ತಮ ಪರಮಪುರುಷರು. ಅವರು ಪುರುಷಶ್ರೇಷ್ಠರು. ಅವರಿಬ್ಬರು ಭೌತಿಕ ಸೃಷ್ಟಿಯ ಕಾರ್ಯಕಾರಿ ಕಾರಣ. ಭೌತಿಕ ಪ್ರಕೃತಿಯನ್ನು ಪುರುಷಾವತಾರರು ನಿರ್ವಹಿಸುತ್ತಾರೆ. ಅವರೆಲ್ಲ ಕೃಷ್ಣ ಮತ್ತು ಬಲರಾಮರ ಅಧೀನರಾಗಿ ಕಾರ್ಯನಿರತರಾಗಿದ್ದಾರೆ. ಅವರ ಆಂಶಿಕ ಪ್ರಾತಿನಿಧ್ಯದಿಂದ ಅವರು ಎಲ್ಲ ಜೀವಿಗಳ ಹೃದಯಗಳ ಒಳಹೋಗುತ್ತಾರೆ. ಅವರು ಎಲ್ಲ ಜ್ಞಾನದ ಮೂಲ, ಎಲ್ಲ ವಿಸ್ತರಣೆಯ ಮೂಲವೂ ಹೌದು. ಇದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. 15ನೆಯ ಅಧ್ಯಾಯದಲ್ಲಿ ಹೀಗೆ ಹೇಳಿದೆ: ನಾನು ಎಲ್ಲರ ಹೃದಯಗಳಲ್ಲಿಯೂ ಇದ್ದೇನೆ. ಮನುಷ್ಯನು ಸ್ಮರಿಸಿಕೊಳ್ಳುವಂತೆ ಮತ್ತು ಮರೆಯುವಂತೆ ನಾನು ಮಾಡುತ್ತೇನೆ. ನಾನು ವೇದಾಂತದ ಮೂಲ ಸಂಗ್ರಹಕಾರ.
ಹಾಗೂ ವಾಸ್ತವವಾಗಿ ವೇದಗಳನ್ನು ಬಲ್ಲವನು ನಾನು. ಉದ್ಧವನು ಶ್ರೀಕೃಷ್ಣನ ಕುರಿತಾಗಿ ವೃಂದಾವನ ನಿವಾಸಿಗಳಿಗೆ ಏನೆಂದು ಸಂದೇಶ ನೀಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.